ನಿನ್ನೆ ನಡೆದ ಪ್ರೆಸ್ ಮೀಟ್ನಲ್ಲಿ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ KL ವೆಂಕಟೇಶ್ ಅವರು ಹಾಗೂ ನಮ್ಮ ಕೊಡಿಯಾಲ ಮಾದೇಣ್ಣವರು ಒಂದೆರಡು ಮಾತಾಡಿದ್ದಾರೆ. KL ವೆಂಕಟೇಶ್ ಅವರು ಕೇಳ್ತಾರೆ, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ನಿನ್ನ ಕ್ಷೇತ್ರದಲ್ಲಿ ನಿನ್ನ ಪಕ್ಷದ ಬೆಂಬಲಿತ ಸದಸ್ಯರುಗಳನ್ನ ಏನಾದ್ರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಚಂದ್ರಣ್ಣ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಆಗಿರೋದು. ನಿನ್ನ ಕೈ ಗ್ರಾಮ ಪಂಚಾಯತ್ ಮೆಂಬರ್ ಆಗಲ್ಲ ಅಂತ ಹೇಳ್ತಿಯಲ್ಲ, 52,000 ಓಟ್ಗಳು ಸುಮ್ಮನೆ ಬರೋಕ್ಕಲ್ಲಣ್ಣ. ಅವ್ರ ಮನೆ ಮುಟ್ಟಿರೋದಕ್ಕೆ 52,000 ಓಟ್ ತಗೊಂಡಿರೋದು. ಅವ್ರ ಮನೆ ಮುಟ್ಟಿರೋದಕ್ಕೆ ನೀವು ಅಷ್ಟೊಂದು ಕುಕ್ಕರು ಅದು ಇದು ಹಂಚಿತ್ತು. ನಿಮಗೆ ದಿಲೀಪ್ ಯಾರು ಅಂತ ಕೇಳ್ತೀರಾ? ದಿಲೀಪ್ 52,000 ಓಟ್ ತಗೊಂಡ್ರು. ಎರಡನೇ ನಿಮ್ಮ ನೆಕ್ಸ್ಟ್ ಬಿಟ್ಟರೆ ನಿಮಗೆ ಎರಡನೇ ಫೈಟರ್ ಅಂತ ವ್ಯಕ್ತಿ ಅವರು ಕೇಳ್ತೀರಾ? ಅವ್ರಿಗೂ ಕೈ ಮುಟ್ಟಿದ್ರೆ ಕೈ ತೊಳ್ಕೊಂತಾರೆ ಅಂತ ಹೇಳ್ತೀರಾ? ಬನ್ನಿ ನಾನು ಫೋಟೋ ತೋರಿಸ್ತೀನಿ. ನಾನೊಬ್ಬ ದಲಿತ, ನಮ್ಮ ಜೊತೆ ಊಟ ಮಾಡ್ತಿರೋದಪ್ಪ. ಇದೆಲ್ಲ ನಮ್ಮಲ್ಲಿ ಊಟ ಮಾಡ್ತಾರೆ, ಟೀ ಕುಡಿತಾರೆ, ಎಲ್ಲರ ಜೊತೆ ಸೇರ್ತಾರೆ. ದಲಿತರಿಗೆ ಎತ್ತಿಗೆ ಕೊಟ್ಟು ಗಲಾಟೆ ಮಾಡ್ಸೋಣ ಅಂತ ಹೇಳಿದ್ದು ಆಡಿಯೋ ರೆಕಾರ್ಡಿಗೆಲ್ಲ ಮರ್ತ್ಬಿಟ್ಟಿದ್ದೀವಿ ವೆಂಕಟೇಶ್ ಅಣ್ಣ. ನೀನು ಫೇಮಸ್ ಆಗಿತ್ತು ಎಲ್ಲಿಂದ? ದಲಿತ ಪತ್ರಕರ್ತಗಳನ್ನ ಎತ್ತಿಕ್ಕಿ ಹೊಡೆದಾಟ ಮಾಡಿಸ್ಬಿಟ್ಟು ಅವ್ರ ಮೂಲೆಗೂ ಮಾಡೋಣ ಅಂತ ಫೇಮಸ್ ಆಯಿತು. ನೀನು ಇವತ್ತೆಲ್ಲ ಫೇಮಸ್ ಆಗಿರೋದು, ಅವತ್ತೇ ಫೇಮಸ್ ಆದ್ರೆ. ಯಾಕೆ ಅವತ್ತು ಕಂಪ್ಲೇಂಟ್ ಆದಾಗ ಯಾಕೆ ತಲಕ್ ಬಿಟ್ಟು ಆಚೆ ಹುಡುಕ್ಬೋದು? ನೀವು ಬಂದು ಉತ್ತರ ಕೊಡ್ಬೇಕಾಯ್ತು. ದಲಿತ ಪತ್ರಕರ್ತಗಳು ಏನೋ ತಪ್ಪಾಯ್ತು, ಏನೋ ನಮ್ಗೆ ಇದಾಯ್ತು ಅಂತ ಹೇಳಿ ಉತ್ತರ ಕೊಟ್ಟವ್ರು ಅಲ್ವಾ? ಇದುವರೆಗೆ ಯಪ್ಪ ಒಂದು ಪ್ರೆಸ್ ಮೀಟ್ ಮಾಡಿದ ದಲಿತರ ವಿಚಾರವಾಗಿ ಮಾತಾಡೋದಕ್ಕೆ. ಇವತ್ತು MLA ಓಟ್ ಹಾಕ್ಸೋ ಉದ್ದೇಶವಾಗಿ ದಿಲೀಪ್ ಅಣ್ಣವ್ರು ಅಂಥವ್ರು, ಲಿಂಗಾಯತರು ಅಂಥವ್ರು, ಅವ್ರಿಗೆ ದಲಿತರುಗಳನ್ನ ವಿರೋಧಿಗಳು ಅಂತ ಹೇಳಿ ನೀವು ಓಟ್ ಹಾಕ್ಸ್ಕೊಂತ ಇದ್ರು ಅಷ್ಟೇ. ಎಲ್ಲ ರೈತರುಗಳು ಓಟ್ ಹಾಕ್ಯಾರೆ. ಆ ರೈತರುಗಳಿಗೆ ನ್ಯಾಯ ಕೊಡಿಸಿ, ಅನ್ಯಾಯ ಮಾಡಬೇಡಿ, ನಮ್ದು ವಿರೋಧ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಹೇಳ್ಬೇಡಿ. ಬನ್ನಿ, ರೈತ ಸಂಘದಲ್ಲಿ ಗೊತ್ತಲ್ವಾ? ಅದೇ ಥರ ಬನ್ನಿ ನೀವು ಎಲ್ಲವಾ ಬಂದ್ಬಿಟ್ಟು ನಮ್ಮ ಜೊತೆ ಸಂಘಟನೆ ಸೇರಿಸಿ. ಇಲ್ಲ ನೀವೇ ಮುಂದಾಳೋದು ವಹಿಸಿ, ನಾವೆಲ್ಲ ಬರ್ತೀವಿ ಹಿಂದಗಡೆ. ಅದು ಬಿಟ್ಬಿಟ್ಟು ಜಾತಿ ಎತ್ತಿಗೆ ಕಟ್ಬಿಟ್ಟು ಇವರು ದಲಿತ ವಿರೋಧಿಗಳು ಅವ್ರು ಹಂಗೆ ಹಿಂಗೆ ಅಂತ ಹೇಳೋದು ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಬಂದು ಸ್ಟ್ರೈಕ್ ಮಾಡೋಂಗಿದ್ರೆ ಮಾಡಿ, ಇವೆಲ್ಲ ಬಿಟ್ಬಿಡಿ. ಅದರಲ್ಲೂ ಗ್ರಾಮ ಪಂಚಾಯತಿ ಚುನಾವಣೆಗೆ ಗೆಲ್ಲಕ್ಕಾಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವೇ ಬನ್ನಿ, ನಮ್ಮ ಆಪೋಸಿಟ್ ಬೇಕಾದ್ರೆ ನಾವು ಫೇಸ್ ಮಾಡ್ತೀವಿ. ಬೇಕಾದ್ರೆ ನಿಮ್ಮೂರಲ್ಲೇ ನಿಮ್ಮ ಕೈಲಿ ಕ್ಯಾಂಡಿಡೇಟ್ಗಳು ಗೆಲ್ಸ್ಕೊಳಕ್ಕಾಗಲ್ಲ. ಚಂದ್ರಣ್ಣ ಬಂದ್ಬಿಟ್ಟು ಅವ್ರ ಕಡೆ ಕ್ಯಾಂಡಿಡೇಟ್ಗಳು ಗೆಲ್ಸ್ಕೊಂಡ್ರು. ನೀವು ಬನ್ನಿ, ನೀವು ಫೇಸ್ ಮಾಡಿ ಅವನ್ನೆಲ್ಲ. ಅವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಮಾತಾಡಬೇಡಿ.